ತಂದೆಯಾಗಿ ಆ 100 ಮಕ್ಕಳನ್ನು ಕಾಪಾಡ್ಕೊಳ್ತೀಯೋ, ತಾಯಿಯಾಗಿ ಈ 100 ಮಕ್ಕಳನ್ನು ಕಾಪಾಡ್ಕೊಳ್ತೀಯೋ? ನೀರಲ್ಲಿ ಮುಳುಗಿ ಹಿಂಗೆ ಮೇಲೆದ್ದರೆ ಒಂದು ಆಶ್ಚರ್ಯ, ಅವನು ಹೆಣ್ಣಾಗಿ ಬಿಟ್ಟಿದ್ದ. ಈ ಯಾಗ, ಯಜ್ಞ, ಪೂಜೆ, ಪ್ರಾರ್ಥನೆ ಇವೆಲ್ಲ ಒಳ್ಳೇದು ಹೌದು. ಹಾಗಂತ ಇವೆಲ್ಲ ಒಳ್ಳೆಯದೇ ಅಂತ ಬರೆಯೋಕ್ಕೂ ಆಗೋಲ್ಲ. ಯಾಕೆಂದರೆ ಉದ್ದೇಶ ಕೆಡುಕಿದ್ರೆ ಅವುಗಳನ್ನು ಕೆಡುಕಿಗೂ ಬಳಸ್ಕೊಳಕ್ಕೆ ಬರುತ್ತೆ. ಕಾಡಲ್ಲೆಲ್ಲ ಒಂದು ಕಡೆ ಒಂದು ಕುಟೀರ ಕಟ್ಕೊಂಡಿದ್ದ. ಅಲ್ಯಾರೋ ಒಬ್ಬ ತಪಸ್ವಿಯ ಭೇಟಿ ಆಯಿತು. ಸರಿ, ತಪಸ್ವಿಯ ಜೊತೆಗೆ ಒಂದು ಅನುರಾಗ ಹುಟ್ಟಿತು, ಮದುವೆ ಆಯಿತು. ದೇವರನ್ನೇ ಒಲಿಸಿಕೊಳ್ತಾ ಇದ್ದರು. ಅದು ಒಳ್ಳೇದ ಕೆಟ್ಟದ್ದ? ಒಳ್ಳೆಯದು. ದೇವರ ಪ್ರತ್ಯಕ್ಷ ಕಾಣಿಸ್ತಾ ಇದ್ದ ಅವರಿಗೆ. ಒಳ್ಳೇದ ಕೆಟ್ಟದ್ದ? ಒಳ್ಳೆಯದು. ಪಡೆಯೋ ವರ ಇದೆಯಲ್ಲ, ಅದು ಲೋಕಕ್ಕೆ ಕೆಟ್ಟದ್ದಾಗಿರ್ತಾ ಇತ್ತು ಅಂತ. ಎಲ್ಲೋ ದಿನದಲ್ಲಿ ಏನೋ ಒಂದು ಸಲ ಕ್ಲ್ಯಾಶ್ ಆಗ್ತಾ ಇತ್ತು, ಆಮೇಲೆ ಸರಿ ಆಗ್ತಾ ಇತ್ತು, ಆಮೇಲೆ ಜಗಳ ಆಗ್ತಾ ಇತ್ತು, ಆಮೇಲೆ ಹೊಡೆದಾಟ ಆಗ್ತಾ ಇತ್ತು. ಇಂದ್ರನಿಗೆ ಅಬ್ಬಾ ಅಬ್ಬಬ್ಬಾ ಅಂತ ಅನ್ನಿಸ್ತು. ನಮಸ್ಕಾರ. ಕಥಾ ಸಂಚಯಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಬಡಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ನಿಮ್ಮೆಲ್ಲರನ್ನ ಈ ಕಥೆಯ ಲೋಕದಲ್ಲಿ ವಿಹರಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ. ನಮಸ್ತೆ. ಇವತ್ತಿನ ಕಥೆ ಯಾವುದು? ಭಂಗಾಶ್ವನ ಅಂತ ಒಬ್ಬ ರಾಜ. ಬಹಳ ಅಪರೂಪದ ಹೆಸರು, ಭಂಗಾಶ್ವನ ಅಂತ. ಒಳ್ಳೆ ರಾಜ, ಚೆನ್ನಾಗಿ ಪ್ರಜೆಗಳನ್ನು ನೋಡ್ಕೋತಾ ಇದ್ದ. ವೀರ, ಧೀರ, ಪರಾಕ್ರಮಿ ಎಲ್ಲವೂ ಆಗಿದ್ದ. ಆದರೆ ಹೇಗೆ ಅಂದರೆ, ಮನುಷ್ಯನಿಗೆ ಎಲ್ಲವೂ ಇರುತ್ತೆ, ಆದರೆ ಏನೋ ಒಂದಿರೋಲ್ಲ ಅನ್ನೋದು ಇದ್ದೇ ಇರುತ್ತೆ. ನಮ್ಮ ಬಹಳ ಕಥೆಗಳಲ್ಲಿ ಹಾಗೆ ಅವನಿಗೇನೋ ಒಂದು ಕೊರತೆ ಇದ್ದೇ ಇರುತ್ತೆ. ಮನುಷ್ಯನಿಗೆ ಎಲ್ಲ ಇರುತ್ತೆ, ಒಂದು ಕೊರತೆ ಇರುತ್ತೆ. ಇರುವ ಎಲ್ಲದನ್ನು ಮೀರಿ ಕೊರತೆ ದೊಡ್ಡದಾಗಿ ಕಾಣಿಸ್ಕೊಳ್ತಾ ಇರುತ್ತೆ. ಅಂದರೆ ಒಂದು ದೊಡ್ಡ ಬಿಳಿ ಪಂಚೆಯಲ್ಲಿ ಒಂದು ಚಿಕ್ಕ ಚುಕ್ಕೆ, ಕಪ್ಪು ಚುಕ್ಕೆನ ಹೇಗೆ ಕಾಣಿಸುತ್ತೆ ಅನ್ನೋ ಒಂದು ಉದಾಹರಣೆ ಕೇಳೋದು. ಹಾಗೇನೆ, ಅಂದರೆ ಅದೇ ಕಾಣಿಸುತ್ತೆ, ಬಿಳಿಯ ಭಾಗ ಕಾಣಿಸೋಲ್ಲ. ಹೌದು. ಆದರೆ ಅವನಿಗೆ ಕೊರತೆನೂ ದೊಡ್ಡದೇ ಆಗಿತ್ತು. ಕೊರತೆ ಏನು ಅಂದರೆ ಮಕ್ಕಳಿರಲಿಲ್ಲ. ಬೇಕಾದಷ್ಟು ಪ್ರಯತ್ನಗಳೆಲ್ಲ ಮಾಡಿದರೂ ಆಗಿರಲಿಲ್ಲ. ಅವನಿಗೆ ಒಂದು ಯಾಗ ಮಾಡಿದರೆ, ಒಂದು ವಿಶೇಷವಾದ ಯಾಗ ಮಾಡಿದರೆ ಮಕ್ಕಳಾಗುತ್ತಾರೆ ಅನ್ನೋ ಒಂದು ಸಲಹೆ ಬಂತು. ಆ ಯಾಗದ ಬಗ್ಗೆ ಅವನಿಗೂ ಗೊತ್ತಿತ್ತು. ಅಗ್ನಿಷ್ಟು ಅನ್ನುವ ಒಂದು ಯಾಗ. ಈ ಯಾಗ, ಯಜ್ಞ, ಪೂಜೆ, ಪ್ರಾರ್ಥನೆ ಇವೆಲ್ಲ ಒಳ್ಳೇದು ಹೌದು. ಹಾಗಂತ ಇವೆಲ್ಲ ಒಳ್ಳೆಯದೇ ಅಂತ ಬರೆಯೋಕ್ಕೂ ಆಗೋಲ್ಲ. ಯಾಕೆಂದರೆ ಉದ್ದೇಶ ಕೆಡುಕಿದ್ರೆ ಅವುಗಳನ್ನು ಕೆಡುಕಿಗೂ ಬಳಸ್ಕೊಳಕ್ಕೆ ಬರುತ್ತೆ. ಚಾಕುವನ್ನು ತರಕಾರಿ ಕತ್ತರಿಸೋದಕ್ಕೆ ಬಳಸಿದ ಹಾಗೆ ಕೊಲ್ಲೋಕ್ಕೂ ಬಳಸೋಕ್ಕೆ ಬರುತ್ತೆ ಅಂತ ರಾಕ್ಷಸರು ತಪಸ್ಸು ಮಾಡ್ತಾಯಿದ್ರು. ತಪಸ್ಸು ಒಳ್ಳೆಯದ ಕೆಟ್ಟದ್ದ ಅಂದರೆ ಒಳ್ಳೆಯದು. ದೇವರನ್ನೇ ಒಲಿಸಿಕೊಳ್ತಾ ಇದ್ದರು. ಅದು ಒಳ್ಳೇದ ಕೆಟ್ಟದ್ದ? ಒಳ್ಳೆಯದು. ದೇವರ ಪ್ರತ್ಯಕ್ಷ ಕಾಣಿಸ್ತಾ ಇದ್ದ ಅವರಿಗೆ. ಒಳ್ಳೇದ ಕೆಟ್ಟದ್ದ? ಒಳ್ಳೆಯದು. ಪಡೆಯೋ ವರ ಇದೆಯಲ್ಲ, ಅದು ಲೋಕಕ್ಕೆ ಕೆಟ್ಟದ್ದಾಗಿರ್ತಾ ಇತ್ತು ಅಂತ. ಹಾಗಾಗಿ ಯಾವುದೇ ಸಾಧನಗಳನ್ನು ನಾವು ಹೇಗೆ ಬಳಸ್ತೇವೆ ಅನ್ನೋದ್ರ ಮೇಲೆ ಇರೋದಲ್ಲ. ಒಂದು ಯಾಗ ಇತ್ತು, ಅಗ್ನಿಷ್ಟು ಅಂತ. ಅದರ ಫಲ ಏನು ಅಂದರೆ ಅದನ್ನು ಮಾಡಿದರೆ ಮಕ್ಕಳಾಗಿಯೇ ಆಗುತ್ತವೆ ಅಂತ. ಆದರೆ ಅದು ಇಂದ್ರ ವಿರೋಧಿಯಾದ ಒಂದು ಯಾಗ. ಇಂದ್ರ ಅಂದರೆ ದೇವೇಂದ್ರ, ಸುರಪತಿ ಅಂತ ಕರಿತೀವಿ. ಸುರಪತಿ ಅಂತ ಮಾತ್ರ ಅಲ್ಲ, ಅವನು 14 ಲೋಕಗಳನ್ನು ಅಂದರೆ ಬ್ರಹ್ಮಾಂಡವನ್ನು ಆಳುವ ಒಂದು ವ್ಯವಸ್ಥೆ ಇದೆ, ಸರ್ಕಾರ. ಅದರ ಮುಖ್ಯಸ್ಥ ಅವನು. ಇಂದ್ರ ಅನ್ನೋದೊಂದು ಪದವಿ, ಒಬ್ಬ ವ್ಯಕ್ತಿ ಅಲ್ಲ. ವ್ಯಕ್ತಿಯ ಪದವಿಗೆ ಬರ್ತಾನೆ ಇಂದ್ರ ಅನ್ನುವ ಪದವಿ. ಅವನಿಗೆ ಇಷ್ಟು ಸಹಸ್ರ ವರ್ಷಗಳ ಅಧಿಕಾರ ಇರುತ್ತೆ ಅವನಿಗೆ. ಒಮ್ಮೆ ಅದಕ್ಕೆ ಆಯ್ಕೆಯಾಗಿ ಬಂದರೆ, ಅದು ಅರ್ಹತೆ ಮೇಲೆಯೇ ಸಿಗೋದು. ಆಯ್ಕೆಯಾಗಿ ಬಂದರೆ ಇಷ್ಟು ವರ್ಷಗಳ ಕಾಲ ಅವನಿರ್ತಾನೆ ಅಂತ. ಈ ಯಾಗ ಇದೆಯಲ್ಲ, ಅದು ಇಂದ್ರ ವಿರೋಧಿಯಾದ ಯಾಗ. ಅದು ಇಂದ್ರ ವಿರೋಧಿಯಾದ ಯಾಗ ಅಂದರೆ ಏನು? ಇಂದ್ರ ಪದವಿಯಲ್ಲಿ ಕುಳಿತ ವ್ಯಕ್ತಿಯನ್ನು ವಿರೋಧಿಸುವ ಯಾಗ ಅಲ್ಲ. ಇಂದ್ರ ಪದವಿಗೆ ವಿರೋಧವಾದಂಥ ಒಂದು ಯಾಗ. ಅಂದರೆ ಈಗ ಒಂದು ರಾಜ್ಯದಲ್ಲಿ ಒಂದು ವ್ಯವಸ್ಥೆಯಲ್ಲಿ ಬದುಕ್ತೀವಿ ಅಂದರೆ, ನಮ್ಮ ರಾಜನಿಗೆ ಕೆಡುಕು ಆಗುವ ಒಂದು ಕೆಲಸವನ್ನು ಮಾಡಬಾರ್ದು ಪ್ರಜೆಯಾದವ ಮಾಡಬಾರ್ದು ಅಂತ. ಅವನ ಬಗ್ಗೆ ವಿರೋಧವೇ ಇದ್ದಿರ್ಬೋದು ಬೇಕಿದ್ರೆ, ಆದರೂ ಕೂಡ ಅವನಿಗೆ ವಿರುದ್ಧವಾಗಿ ಮಾಡಬಾರದು. ಅಂದರೆ ಅವನು ಒಳ್ಳೆಯವನಾಗಿದ್ದಾಗ, ಕೆಟ್ಟವನಾಗಿದ್ದಾಗಿನ ಪ್ರಶ್ನೆ ಬೇರೆ. ಹಾಗೆ ಇಂದ್ರ ವಿರೋಧಿಯಾದ ಯಾಗ ಆಗಿದ್ದರಿಂದ ಯಾರೂ ಮಾಡ್ತಾ ಇರಲಿಲ್ಲ ಮನುಷ್ಯರಲ್ಲಿ. ಯಾರೋ ಇಂದ್ರನನ್ನೇ ವಿರೋಧಿಸುವ ಗುಂಪಿನವರು ಮಾಡ್ತಾ ಇದ್ರೇನೋ. ಆದರೆ ಇವನಿಗೆ ಗೊತ್ತಿತ್ತದು, ಭಂಗಾಶ್ವನಿಗೆ, ಅವನು ಮಾಡೋದಕ್ಕೆ ಸಿದ್ಧ ಆದ. ಅಷ್ಟು ಡೆಸ್ಪರೇಟ್. ಸಂತಾನ ಬೇಕು. ಅದರಲ್ಲಿ ಅಂದರೆ ಏನು,
50-50% ಅಂತೆಲ್ಲ ಇಲ್ಲವೇ ಇಲ್ಲ, ಆಗಿಯೇ ಆಗತ್ತೆ ಸಂತಾನ ಅಂತ. ಓ, ಹಾಗಾಗಿ ಮಾಡಿಬಿಡೋಣ ಅಂತ. 100% ಗ್ಯಾರಂಟಿ. ಹೌದು. ಅದರಿಂದ ಏನಾಯಿತು, ಮಾಡ್ದ, ಯಾಗ ಮಾಡಿಬಿಟ್ಟ. ಇಂದ್ರ ಗಮನಿಸಿದ ಅದನ್ನು, ತನ್ನ ವಿರುದ್ಧವಾಗಿ ಕೆಲಸ ಮಾಡಿದ್ದಾನೆ, ಸುಮ್ಮನಿದ್ದ ಅವನು. ಯಾಗ ಮುಗೀತು, ಅವನಿಗೆ ಮಕ್ಕಳು ಆದರು, 100 ಜನ ಮಕ್ಕಳು. ಎಷ್ಟೋ ರಾಣಿಯರು ಇರ್ತಾಯಿದ್ರು, ರಾಜಾನೋ ಬಹುವಲ್ಲಭ, 100 ಜನ ಮಕ್ಕಳಾದರು. ಮಕ್ಕಳು ಬೆಳೀತಾ ಇದ್ದರು, ಇಂದ್ರ ನೋಡ್ತಾ ಇದ್ದ. ಒಂದು ದಿನ ಇವನು ಬೇಟೆಗೆ ಅಂತ ಕಾಡಿಗೆ ಹೋದ, ಭಂಗಾಶ್ವನು. ಕಾಡಿಗೆ ಹೋದಾಗ ತುಂಬ ಈ ರಾಜರುಗಳು ಬೇಟೆಗೆ ಹೋಗುವಾಗ ಒಬ್ಬರೇ ಹೋಗಲ್ಲ ಯಾವಾಗಲೂ, ಸೈನ್ಯ ತುಕುಡಿ, ತಮ್ಮ ಗೆಳೆಯರು ಆತ್ಮೀಯರು ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ. ಅದು ಬಹಳ ಬೇಟೆಯ ಕಥೆಗಳಲ್ಲಿ ರಾಜ ಒಬ್ಬಂಟಿ ಆಗಿಬಿಡ್ತಾನೆ. ಆಮೇಲೆ ಅವನು ಯಾವುದೋ ಒಂದು ಪ್ರಾಣಿ ಬೆನ್ನತ್ತಾನೆ, ಅದು ಓಡುತ್ತೆ, ಇವನು ಓಡ್ತಾನೆ, ಸೈನ್ಯ ಬೇರೆ ಕಡೆ ಆಗುತ್ತೆ, ಇವನು ಬೇರೆ ಕಡೆ ಆಗ್ತಾನೆ. ಅದೇ ಆಯಿತು ಇಲ್ಲೂ, ಈ ಕಥೆಯಲ್ಲೂ ಅದಾಯಿತು. ಯಾಕೆಂದರೆ ಇದು ಯಾಕೆ ಎಲ್ಲ ಕಡೆ ಆಗುತ್ತೆ ಅಂದರೆ, ಆ ಕಥೆಗೆ ಬೇಕಾಗೋ ತಿರುಗು ಅವನು ಒಂಟಿ ಆದರೆ ಮಾತ್ರ ಬರುತ್ತೆ. ಸರಿ ಹೋದ, ಆ ಪ್ರಾಣಿ ತಪ್ಪಿಸ್ಕೊಂಡ್ಬಿಡ್ತು, ಎಲ್ಲೆಲ್ಲೋ ಸುತ್ತಾಡಿ ಊರು ದಾರಿ ತಪ್ಪಿತು, ಆಯಾಸ ಆಗಿತ್ತು, ಬಹಳ ದಣಿವು ಆಗಿತ್ತು, ಮೈಯೆಲ್ಲ ಬೆವರಿ ಸುತ್ತಾಡಿದ್ದೆಲ್ಲ ಆಗಿ ಹೋಗ್ತಾ ಇರುವಾಗ ಒಂದು ಒಳ್ಳೆ ಸರೋವರ ಕಾಣಿಸ್ತು, ಕಾಡಿನ ನಡುವೆ ತಂಪಾದ ಸರೋವರ. ಹೋಗಿ ಆ ಸರೋವರದಲ್ಲಿ ತಂಪಾಗಿ ಸ್ನಾನ ಮಾಡೋಣ ಅಂತ ನೀರಿಗಿಳಿದ. ನೀರಲ್ಲಿ ಮುಳುಗಿ ಹಿಂಗೆ ಮೇಲೆದ್ದರೆ ಒಂದು ಆಶ್ಚರ್ಯ, ಅವನು ಹೆಣ್ಣಾಗಿ ಬಿಟ್ಟಿದ್ದ. ಭಂಗಾಶ್ವನ ರಾಜ ಹೆಣ್ಣಾಗಿ ಬದಲಾಗಿ ಬಿಟ್ಟಿದ್ದ. ಏನು ಮಾಡೋದು, ಆಕಾಶ ತಲೆ ಮೇಲೆ ಬಿದ್ದಂತಾಯ್ತು ಅವನಿಗೆ. ಕೂತ ನಿಂತ, ಆ ಕಡೆ ಹೋದ ಈ ಕಡೆ ಹೋದ, ಏನು ಮಾಡಿದ್ರೆ ಈ ಪರಿಹಾರ ಏನೇ ಚೇಂಜ್ ಆಗ್ತಿಲ್ಲ. ಏನು ಚೇಂಜ್ ಆಗುತ್ತೆ. ಸರಿ ನಿಧಾನವಾಗಿ ಕುದುರೆ ಇತ್ತು ಜೊತೆಗೆ, ಕುದುರೆ ಏರ್ಕೊಂಡು ಹೆಂಗೋ ದಾರಿ ಹುಡ್ಕೊಂಡು ರಾಜ್ಯಕ್ಕೆ ಬಂದ. ಅರಮನೆಗೆ ಬಂದರೆ ರಾಜ ಇಲ್ಲ, ರಾಜ ಈಗ ಸ್ತ್ರೀ ರೂಪದಲ್ಲಿ. ಹಾಂ, ಸ್ತ್ರೀ ರೂಪದಲ್ಲಿ ಬಂದ. ಅವನಿಗೂ ಬಹಳ ಬೇಸರ ಆಗಿತ್ತು. ಅವನೇನು ಮಾಡ್ದ, ಬಹಳ ಇದಾಗ್ಬಿಡ್ತು ಅವನಿಗೆ. ಅಂದರೆ ಡೆಸ್ಪರೇಟ್ ಆದ ಅಂತ ಅವಾಗಿತ್ತಲ್ಲ, ಆದರೆ ಎಷ್ಟೋ ಪಟ್ಟು ಜಾಸ್ತಿ ಆಯಿತು. ಈಗ ಇರಬಹುದು ಆಗಿತ್ತೇನೋ ಅಲ್ಲೇ, ಇರೋಕ್ಕೆ ಮನಸ್ಸಾಗಲಿಲ್ಲ. ಆ ಮಕ್ಕಳಿಗೆ ಪಟ್ಟ ಕಟ್ಟದ. ಮಕ್ಕಳಿಗೆ ಪಟ್ಟ ಕಟ್ಟಿ ನಾನು ಕಾಡಿಗೆ ಹೋಗ್ತೀನಿ ಅಂತ ಹೇಳಿ ಇದ್ದವರಿಗೆಲ್ಲ ಸಮಾಧಾನ ಹೇಳಿ ಹೊರಟುಬಿಟ್ಟ. ಕಾಡಿಗೆ ಹೋದ. ಕಾಡಲ್ಲೆಲ್ಲ ಒಂದು ಕಡೆ ಒಂದು ಕುಟೀರ ಕಟ್ಕೊಂಡಿದ್ದ. ಅಲ್ಯಾರೋ ಒಬ್ಬ ತಪಸ್ವಿಯ ಭೇಟಿ ಆಯಿತು. ಸರಿ, ತಪಸ್ವಿಯ ಜೊತೆಗೊಂದು ಅನುರಾಗ ಹುಟ್ಟಿತು, ಮದುವೆ ಆಯಿತು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಭಂಗಾಶ್ವನೇ ಅನ್ನಬೇಕೀಗ. ಹೌದು, ಭಂಗಾಶ್ವನ ಹೋಗಿ ಮದುವೆ ಆಯಿತು. ಆದರೆ ಹಳೆ ಸಮಸ್ಯೆ ಬರಲಿಲ್ಲ. ಮಕ್ಕಳು ಆದವು, 100 ಮಕ್ಕಳಾದವು. ಮತ್ತೆ 100 ಮಕ್ಕಳಿಲ್ಲ ಅಂತ ಅಂದುಕೊಂಡ ಭಂಗಾಶ್ವನಿಗೆ ಈಗ 200 ಮಕ್ಕಳು. ಭಂಗಾಶ್ವನ ಆದಾಗ 100, ಭಂಗಾಶ್ವನೇ ಆದಾಗ 100. ಈ ಬದಲಾವಣೆಗಳೆಲ್ಲ ಆಗುತ್ತಲ್ಲ, ಈಗ ದೇಹ ಬದಲಾದಾಗ ಮನಸ್ಸು ಬದಲಾಗ್ಬಿಟ್ರೆ ಸಮಸ್ಯೆ ಇರೋಲ್ಲ. ಹಳೇದೇನೋ ಗೊತ್ತೇ ಇರೋಲ್ಲ ಅಂತಂದಾಗ ಹೊಸ ಬದುಕು. ಇದಂಗಲ್ಲ, ಹಳೆ ಮನಸ್ಸು ಹೊತ್ತು ಹೊಸ ದೇಹದಲ್ಲಿ ಬದುಕೋದಿದೆಯಲ್ಲ, ಅದರಷ್ಟು ಸಂಕಟ ಯಾವುದೂ ಅಲ್ಲ. ಸರಿ, ಅಲ್ಲಿ ಮಕ್ಕಳು ಬೆಳೀತಾ ಇದ್ವು. 100 ಮಕ್ಕಳು ಕಾಡಲ್ಲಿದ್ದಾರೆ. ಅವನಿಗನ್ನಿಸ್ತು ಇವ್ರನ್ನೆಲ್ಲ ಅರಮನೆಗೆ ಸೇರಿಸ್ಬೇಕು. ಮತ್ತು ಇವರಿಗೆ ಋಷಿಗೂ ಕೂಡ ಗೊತ್ತಿದೆ ಎಲ್ಲ ಇವಳ ಆ ಕಥೆಗಳೇನೋ ಗೊತ್ತಿಲ್ಲ. ಅಲ್ಲ, ಆ ಕಥೆಗಳು ಗೊತ್ತಿದೆಯೋ ಗೊತ್ತಿಲ್ವೋ, ಈ ಕತೆ ನಮ್ಗೆ ಹೇಳಿಲ್ಲ. ಅದನ್ನ ಮಹಾಭಾರತದಲ್ಲಿ, ಮಹಾಭಾರತದಲ್ಲಿ ಅವನಿಗೆ ಗೊತ್ತಿತ್ತೋ ಗೊತ್ತಿಲ್ವೋ ಅಂತ ಹೇಳಿಲ್ಲ. ನಮ್ದೊಂದು ಅಡ್ವಾಂಟೇಜ್ ಗೊತ್ತಿರಬಹುದು, ಪುಸ್ತಕದಲ್ಲಿ ಓದುವಾಗ ಈ ಥರ ಕೇಳಕ್ಕಾಗಲ್ಲ. ಗೊತ್ತಿದ್ದು ಇರಬಹುದು. ಸರಿ, ಏನಾಯಿತು, ಇಷ್ಟಾಗಿ ಮಕ್ಕಳು ಕರ್ಕೊಂಡು ಅರಮನೆಗೆ ಬಂದ. ಮತ್ತು ಈ ಪ್ರಶ್ನೆಗಳೆಲ್ಲ ಈ ಕಥೆಗೆ ಪ್ರಸ್ತುತ ಅಲ್ಲದೇ ಇರಲೂಬಹುದು ಈಗ ವಿಷಯಗಳು. ಸಾರಿ, ಅರಮನೆಗೆ ಅರಮನೆಗೆ ಬಂದಳು. ಅರಮನೆಗೆ ಬಂದು ಹೇಳಿದಳು, ಇವರು ನನ್ನ ಮಕ್ಕಳು, ನೀವು ನನ್ನ ಮಕ್ಕಳು,
ಇವರು ನೀವು ಒಟ್ಟಾಗಿ ಅಣ್ಣ ತಮ್ಮಂದಿರು ಚೆನ್ನಾಗಿ ಬದುಕಬೇಕು ಅಂತ ಹೇಳಿದ್ಲು. ಸರಿ ಆಯಿತು ಅಂತ ಅಂದರು ಅರಮನೆಯವರು. ಅವರು ಒಟ್ಟಿಗೆ ಬದುಕೋಕೆ ಶುರು ಮಾಡಿದ್ರು. ಏನೂ ಸಮಸ್ಯೆ ಇರಲಿಲ್ಲ, ಸುಖವಾಗಿದ್ದರು. ಇಂದ್ರ ನೋಡ್ತಾ ಇದ್ದ, ಹೆಣ್ಣಾಗಿದ್ದು, ಹೆಣ್ಣಾಗಿ ಬಂದಿದ್ದು, ಬಂದು ಕಾಡು ಸೇರಿದ್ದು, ಅಲ್ಲೊಂದು ಮದುವೆ ಆಗಿದ್ದು, ಅಲ್ಲಿ 100 ಮಕ್ಕಳು ಹುಟ್ಟಿದ್ದು, ಆ ಮಕ್ಕಳು ಬಂದು ಅರಮನೆ ಸೇರಿದ್ದು, ಎಲ್ಲರೂ ಸುಖವಾಗಿದ್ದಿದ್ದು. ಇಂದ್ರನಿಗೆ ಅಬ್ಬಾ ಅಂತ ಅನ್ನಿಸ್ತು. ಯಾಕೆ ಅಂದರೆ ಇವನನ್ನು ಹೆಣ್ಣಾಗುವಂತೆ ಮಾಡಿದ್ದೇ ಇಂದ್ರ. ಅದೇ ಹಾಂ, ನೀರಲ್ಲಿ ಮುಳುಗಿ ಏಳುವಾಗ ಹೆಣ್ಣಾಗಿ ಮಾಡಿದ್ದು, ಆ ಯಾಗ ಮಾಡಿದ್ನಲ್ಲ ತನ್ನ ವಿರುದ್ಧವಾದದ್ದು, ಅದಕ್ಕೆ ಪ್ರತೀಕಾರ ಮಾಡಬೇಕು ಅಂತ ಇಂದ್ರ ರಾಜನನ್ನು ಹೆಣ್ಣಾಗಿಸಿದ್ದ. ಆದರೆ ಹೆಣ್ಣಾದ ಮೇಲೂ ಈ ಭಂಗಾಶ್ವನೇ ಅಲ್ಲೋಗೊಂದು ತಪಸ್ವಿ ಮದುವೆ ಮಾಡಿಕೊಂಡು ಪ್ರೀತಿಸಿ ಒಂದು ಒಳ್ಳೆ ಸಂಸಾರ, ಅಲ್ಲೂ ಅದೇನು ಕಷ್ಟದ್ದಲ್ಲ, ಒಳ್ಳೆ ಸಂಸಾರ, ಅಲ್ಲೂ ಮಕ್ಕಳು, ಅದೂ ಅಲ್ಲೂ ಮಕ್ಕಳ ಪ್ರೀತಿ ಎಲ್ಲ ಮಗುದು ಎಲ್ಲೋ ಕಾಡಲ್ಲಿ ಬದುಕ್ತಾ ಇದ್ದಾರೆ. ಅಂದರೆ ಇವರು ಇಲ್ಲಿಗೆ ಬಂದು ಎಲ್ಲ ಸಾಮರಸ್ಯದಿಂದ ಬದುಕ್ತಾ ಇದ್ದಾರೆ. ಅಲ್ಲ, ಪ್ರತೀಕಾರ ಮಾಡೋಕ್ಕೆ ಹೋದ್ರೆ ಅದರಲ್ಲೂ ಸುಖವೇ ಸಿಕ್ಕೋಯ್ತಲ್ಲ ಅವನಿಗೆ ಅಂತ ಇಂದ್ರನಿಗೆ. ಎಲ್ಲ ಆ್ಯಂಟಿ ಕ್ಲೈಮ್ಯಾಕ್ಸ್ಗಳೇ ಆಗ್ತಿದೆ. ಸರಿ, ಭಂಗಾಶ್ವನೇ ಮತ್ತು ಕಾಡಿಗೆ ಹೋಗಿದ್ಲು. ಇಂದ್ರ ಒಬ್ಬ ಜ್ಞಾನಿಯ ರೂಪದಲ್ಲಿ ಬಂದ. ಒಬ್ಬ ಜ್ಞಾನಿ, ಹಾಗೆ ಯಾರೋ ಪ್ರಬುದ್ಧ ತಿಳಿದವ ಯಾರೋ ಮನೆಗೆ ಬಂದ. ಯಾರೋ ಬಹಳ ದೊಡ್ಡವರು ಬಂದಿದ್ದಾರೆ, ಆಶ್ರಯ ಕೊಟ್ಟರು, ಉಳ್ಕೊಂಡ ಅಲ್ಲಿ. ಅವನು ಬಂದು ಒಂದು ದಿವಸ ಈ ಭಂಗಾಶ್ವನನ ಮಕ್ಕಳಿದ್ರಲ್ಲ ಅವರ ವಿಶ್ವಾಸ ಗಳಿಸ್ಕೊಂಡು ಅವ್ರ ಹತ್ರ ಮಾತಾಡ್ತಾ ನೋಡಿ ಇದೆಷ್ಟು ಸರಿ. ಈಗ ಈ ರಾಜ್ಯ ಯಾರಿಗೆ ಸೇರಿದ್ದು? ಹಾಂ, ಈಗ ನಿಮ್ಮ ತಂದೆ ಭಂಗಾಶ್ವನನಿಗೆ ಸೇರಿದ್ದು. ಅವನೇ ಕಟ್ಟಿದ್ದ? ಅಲ್ಲ, ಅವನ ತಂದೆಗೆ ಸೇರಿದ್ದು, ಅವನ ತಂದೆಗೆ ಸೇರಿದ್ದು. ಹಾಗೆ ನೋಡಿದ್ರೆ ಪಿತೃಪೈತಾಮಹ ಪರಂಪರೆಯಿಂದ, ವಂಶ ಪರಂಪರೆಯಿಂದ ನಿಮಗೆ ಬಂದಿರೋದೀಗ. ಈಗ ನೋಡಿ, ನೀವು ಅವನ ಜೊತೆಗೆ ಹಂಚ್ಕೋತಾ ಇದ್ದೀರಿ. ಅವ್ರ ತಂದೆಗೂ ಇದಕ್ಕೂ ಏನು ಸಂಬಂಧ? ನಿಮ್ಮ ತಂದೆಯೇ ಅವರ ತಾಯಿ ಆಗಿರ್ಬೋದು, ಅವ್ರ ತಂದೆಗೂ ಈ ರಾಜ್ಯಕ್ಕೂ ಏನು ಸಂಬಂಧ? ಅಧಿಕಾರ ಇಲ್ವಲ್ಲ. ಯಾಕೆ ಅವ್ರ ಜೊತೆಗೆ ಇಡೀ ದೇಶ ಹಂಚ್ಕೋತಾ ಇದ್ದೀರಿ, ಸಂಪತ್ತು ಹಂಚ್ಕೋತೀರಿ, ಎಲ್ಲ ಹಂಚ್ಕೋತೀರಲ್ಲ ಅಂತ ದಿನ ಸ್ವಲ್ಪ ಹೇಳ್ತಾ ಅದು ಒಬ್ಬರ ತಲೆ 100 ಜನ ಇದ್ರಲ್ಲ, ಯಾರೋ ಒಬ್ಬಂಗೆ ಹೌದು ಅನ್ನಿಸ್ತವನು, ಸರಿ ಕಣೋ ಅಂದ ಅವನು, ಅಣ್ಣ ಅದೇ ಸರಿ ಇದೆ ಅಂದ, ಇನ್ನೊಬ್ಬ ತಮ ಇದೇ ಸರಿ ಇದೆ ಅಂದ. ನಿಧಾನವಾಗಿ ಎಲ್ಲವೂ ಕಲುಷಿತವಾಯಿತು. ಕಲುಷಿತ ಆದ ಕೂಡಲೇ ಸ್ಫೋಟ ಆಗೋಲ್ಲ. ಚೆನ್ನಾಗಿದ್ದವರು ಇವರನ್ನು ಎಲ್ಲೋ ಅಸಡ್ಡೆ ಮಾಡ್ತಾರೆ, ಏನೋ ಜಗಳಕ್ಕೆ ನಿಂತ್ಕೋತಾರೆ, ಸುಮ್ಮನೆ ಏನೋ ಒಂದು ನೆವ ಹಿಡ್ಕೊಂಡು ಹೀಗೆ ನೀವು ಬೇರೆ ಗುಂಪು ಅನ್ನೋದನ್ನು ತೋರ್ಸೋಕೆ ಹೋಗ್ತಾರೆ. ಈ ನೀವು ಮನುಷ್ಯನಿಗೆ ಏನು ಅಂದರೆ, ನೀನು ಬೇರೆ ಅಂದರೆ ಸಮಸ್ಯೆ ಆಗಲ್ಲ, ನೀವು ಬೇರೆ ಅಂದ ಕೂಡಲೇ ಮನುಷ್ಯನಿಗೆ ಸಮಸ್ಯೆ ಆಗುತ್ತೆ. ಒಂದು ಗುಂಪನ್ನು ನೀನು ಬೇರೆ ಅಂತಂದು ಕೂಡಲೇ ಇಡೀ ಗುಂಪು ಒಂದಾಗ್ಬಿಡತ್ತೆ. ಸರಿ, ಇದು ಅವರಿಗೆ 100 ಜನಕ್ಕೂ ಉಟ್ಕೊಳ್ತು, ಈಚೆಗೆ 100 ಜನಕ್ಕೂ, ಆಚೆ 100 ಜನಕ್ಕೂ. ಮಾತು ಎಲ್ಲೋ ದಿನದಲ್ಲಿ ಏನೋ ಒಂದು ಸಲ ಕ್ಲ್ಯಾಶ್ ಆಗ್ತಾಯಿತ್ತು, ಆಮೇಲೆ ಸರಿ ಆಗ್ತಾಯಿತ್ತು, ಆಮೇಲೆ ಜಗಳ ಆಗ್ತಾಯಿತ್ತು, ಆಮೇಲೆ ಹೊಡೆದಾಟ ಆಗ್ತಾಯಿತ್ತು. ಇದು ಹೋಗ್ತಾ ಮಿತಿ ಮೀರಿ ಭಂಗಾಶ್ವನೇ ಅಲ್ಲಿರಲಿಲ್ಲ, ಕಾಡಲ್ಲಿದ್ಲು. ಯಾರಿಗೂ ಅದನ್ನು ನಿರ್ವಹಿಸೋದಕ್ಕೆ, ನಿಯಂತ್ರಣ ಮಾಡೋದಕ್ಕೆ ಆಗದೆ ಒಂದು ದಿವಸ 100 ಜನ ಯುದ್ಧಕ್ಕೆ ನಿಂತ್ಕೊಂಡ್ಬಿಟ್ರು. ಅರಮನೆಯಲ್ಲಿದ್ದ ಆಯುಧ ಎಲ್ಲ ಎತ್ಕೊಂಡು ಹೊಡೆದಾಡಿ 200 ಜನವೂ ಸತ್ತೋಗ್ಬಿಟ್ರು. ಇಂದ್ರನ ಕೆಲಸ ಆಯಿತು. ಮಕ್ಕಳು ಬೇಕು ಅಂತ ಹೊರಟು ಮಾಡಿದ ಯಾಗಕ್ಕೆ, ತಪ್ಪು ಯಾಗಕ್ಕೆ ಇಂದ್ರ ಮಕ್ಕಳೇ ಇಲ್ಲದಂತೆ ಮಾಡಿದ್ದು. ಸರಿ, ಭಂಗಾಶ್ವನೇ ಗೊತ್ತಾಯಿತು, ಬಂದ್ಲು, 200 ಜನವೂ ಇಲ್ಲ. ಸರಿ, ಕಾಡಿಗೆ ಹೋಗಿ ಬಹಳ ದುಃಖದಲ್ಲಿ ಕೊರಗುತ್ತಾ ಇದ್ಲು. ಸಾಯಬೇಕಾ, ಬದುಕಬೇಕಾ, ಇರಬೇಕಾ ಅಂತೆಲ್ಲ. ಹಾಗಿರುವಾಗ ಅನ್ನಿಸ್ತು, ಇಂದ್ರನ ಒಲುಮೆ ಪಡ್ಕೊಳ್ಬೋದಾ ಅಂತ ಒಂದು ಯೋಚನೆ ಬಂತು. ಇಂದ್ರನ ಕುರಿತು ಯಾಕೆ ಒಂದು ತಪಸ್ಸೋ ಏನೋ ಮಾಡಿ ಅವನ ಒಲುಮೆ ಪಡ್ಕೋಬಹುದಾ ಅಂತ. ಯಾಕೆ ಅಂದರೆ, ಒಂದು ಒಳಗಡೆ ತಾನೊಂದು ಇಂದ್ರ ವಿರೋಧಿಯಾದದ್ದನ್ನು ಮಾಡಿದ್ದೀನಿ ಅಂತಿತ್ತಲ್ಲ, ಪ್ರಜ್ಞೆ ಇತ್ತು. ಅದರಿಂದ ಇದೆಲ್ಲ ಆಗಿದೆ ಅಂತ ಅನಿಸಿಲ್ಲ. ಓಕೆ, ಒಂದು ತಪ್ಪು ಮಾಡಿದ್ನಲ್ಲ, ಅದನ್ನು ಮಾಡ್ಬೋದಾ ಅಂತ ಇಂದ್ರನ ಕುರಿತು ಏನೋ ಒಂದಿಷ್ಟು ತಪಸ್ಸು ಜಪ ಎಲ್ಲ ಮಾಡಿದ್ಲು. ಇಂದ್ರ ಬಂದವನೇ ಹೇಳ್ದ, ನೋಡು,
ನನ್ನ ವಿರುದ್ಧವಾದ ಯಾಗ ಮಾಡಿದ್ದಿ ನೀನು. ಪಂಗಾಶ್ವನ ಹೇಳಿದ್ಲು, ಹೌದು ನೀನು ಗೊತ್ತಿದ್ದು ಮಾಡಿದ್ದಿ. ಹೌದು ನನಗೆ ಗೊತ್ತಿತ್ತು, ಆದರೆ ಸಂತಾನ ಬೇಕೇ ಬೇಕು ಅಂತ ಅನ್ನಿಸ್ತು ಮಾಡಿಬಿಟ್ಟೆ. ಅದಕ್ಕೆ ಪ್ರತೀಕಾರವಾಗಿಯೇ ನಾನು ನಿನ್ನನ್ನು ಹೆಣ್ಣಾಗಿಸಿದ್ದು. ಅದರಲ್ಲೂ ಮತ್ತು ಒಳಿತು ಮಾಡ್ಕೊಂಬಿಟ್ಟೆ ನೀನು ಬದುಕನ್ನು. ಅದರ ಪ್ರತೀಕಾರವಾಗಿಯೇ ನೀನು ಇಷ್ಟು ಮಕ್ಕಳು ಸಾಯುವಂತೆ ಮಾಡಿದ್ದು. ಈಗ ನೀನು ನನ್ನನ್ನು ಆಶ್ರಯಿಸಿದ್ದಿ, ಶರಣಾಗಿದ್ದಿ. ಅದಕ್ಕೆ ನಾನು ನೀನು ವರ ಕೊಡ್ತೀನಿ. ಇಲ್ಲೊಂದು 100 ಮಕ್ಕಳ ಗುಂಪಿದೆ, ಅಲ್ಲೊಂದು 100 ಮಕ್ಕಳ ಗುಂಪಿದೆ. ಯಾವುದಾದ್ರೂ ಒಂದು ಗುಂಪನ್ನು ನಾನು ಬದುಕಿಸಿ ಕೊಡ್ತೀನಿ, 100 ಮಕ್ಕಳನ್ನು ಬದುಕಿಸಿ ಕೊಡ್ತೀನಿ. ನೀನು ತಂದೆಯಾಗಿ ಆ 100 ಮಕ್ಕಳನ್ನು ಕಾಪಾಡ್ಕೊಳ್ತೀಯೋ, ತಾಯಿಯಾಗಿ ಈ 100 ಮಕ್ಕಳನ್ನು ಕಾಪಾಡ್ಕೊಳ್ತೀಯೋ. ಧರ್ಮ ಸಂಕಟ. ಬಂಗಾಶ್ವನೇ ಹೇಳಿದ್ದು, ನಾನು ಯಾವ 100 ಮಕ್ಕಳಿಗೆ ತಾಯಿಯೋ ಆ ಮಕ್ಕಳನ್ನು ಬದುಕಿಸಿಕೊಡುವುದು. ಅದಕ್ಕೆ ಇಂದ್ರ ಕೇಳ್ದ, ಯಾಕೆ ಆ ಮಕ್ಕಳು ಕ್ಷತ್ರವಿದ್ಯಾ ಪರಿಣಿತರು, ರಾಜರು, ಇವರನ್ನು ಯಾಕೆ ಬದುಕೋತಾ ಇದ್ದಿ? ಬಂಗಾಶ್ವನೇ ಹೇಳಿದ್ಲು, ಒಬ್ಬ ತಂದೆಯಾಗಿ ನಾನು ಮಕ್ಕಳನ್ನು ಪ್ರೀತಿಸಿದ್ದೀನಿ, ಒಬ್ಬ ತಾಯಿಯಾಗಿಯೂ ನಾನು ಮಕ್ಕಳನ್ನು ಪ್ರೀತಿಸಿದ್ದೀನಿ. ತಾಯಿಯಾಗಿ ನಾನು ಮಕ್ಕಳನ್ನು ಪ್ರೀತಿಸಿದ್ದೀನಲ್ಲ, ಅದರ ಮುಂದೆ ತಂದೆಯಾಗಿ ಮಕ್ಕಳನ್ನು ಪ್ರೀತಿಸೋದು ಏನೂ ಅಲ್ಲ. ಅದು 1% ಆದರೆ ಇನ್ನುಳಿದ 99% ಪ್ರೀತಿ ಇಲ್ಲಿದೆ. ಆ ಮಕ್ಕಳ ಸುಖ ಅನ್ನೋದಿದೆಯಲ್ಲ, ಮಕ್ಕಳಿಂದ ಸಿಗುವ ಒಂದು ತೃಪ್ತಿ, ನೆಮ್ಮದಿ ಅನ್ನೋದಿದೆಯಲ್ಲ, ಅದು ತಾಯ್ತನದಲ್ಲಿ ಸಿಕ್ಕಷ್ಟು ತಂದೆತನದಲ್ಲಿ ಸಿಕ್ಕೋಲ್ಲ. ಹಾಗಾಗಿ ನನಗೆ ಈ ಮಕ್ಕಳ ಮೇಲೆ ಅತ್ಯಂತ ಹೆಚ್ಚು ಪ್ರೀತಿ. ಅಯ್ಯೋ. ಇಂದ್ರನಿಗೆ ಉತ್ತರ ಕೇಳಿ ಬಹಳ ಸಂತೋಷ ಆಯಿತು. ಹೇಳ್ದ, ಎಷ್ಟೊಳ್ಳೆ ಉತ್ತರ ಕೊಟ್ಟೆ, 200 ಜನರನ್ನು ಬದುಕಿಸ್ತೀನಿ ಅಂತ ಅಂದ. ಎಲ್ಲರಿಗೂ ಜೀವದಾನ ಮಾಡಿದ. ಜೀವದಾನ ಮಾಡಿದ್ಮೇಲೆ ಈಗ ಇಂದ್ರನಿಗೆ ಇನ್ನೊಂಚೂರು ಸರಿ ಮಾಡಬೇಕಿತ್ತು. ಬಂಗಾಶ್ವನ ಆಗಿದ್ದನ್ನು ಬಂಗಾಶ್ವನೇ ಮಾಡಿದ್ಲ. ಈಗ ಇನ್ನೂ ಒಂದು ವರ ಕೊಡ್ತೀನಿ ನಿನಗೆ, ನೀನು ಮತ್ತೆ ಬಂಗಾಶ್ವನ ಆಗೋದಕ್ಕೆ ಆಗುತ್ತೀಯ ಅಂತಾದರೆ ನಾನು ನಿನ್ನನ್ನು ಬಂಗಾಶ್ವನ ಮಾಡ್ತೀನಿ, ಮತ್ತು ರಾಜನನ್ನಾಗಿ ಮಾಡ್ತೀನಿ. ಮಾಡಲಾ ಅಂತ ಕೇಳ್ದ. ಬಂಗಾಶ್ವನ ಹೇಳಿದ್ಲು, ಬೇಡ. ಅಂದ್ಕೊಂಡೆ. ಇಂದ್ರನಿಗೆ ಆಶ್ಚರ್ಯ ಆಯಿತು. ಅಲ್ಲ, ಇದು ವೀರ ಧೀರ ಪರಾಕ್ರಮಿ ರಾಜ ಸಿಂಹಾಸನ ಅದು ಬಂಗಾಶ್ವನ ಆದಾಗಿದೆ, ಬಂಗಾಶ್ವನೇ ಆದಾಗಿದೆ ಯಾವುದೂ ಇಲ್ವಲ್ಲ ಅಂತ ಅಂದರೆ, ಬದುಕಿನ ಸುಖ, ನಾನು ಯಾರನ್ನೆಲ್ಲ ಪ್ರೀತಿಸ್ತೀನೋ, ಗಂಡನೋ ಹೆಂಡತಿಯೋ ಮಕ್ಕಳೋ ಸಂಸಾರವೋ, ಇವನ್ನೆಲ್ಲ ಈ ಪ್ರೀತಿ ಇದೆಲ್ಲ ಇದೆಯಲ್ಲ, ಎರಡನ್ನೂ ಅನುಭವಿಸಿ ನೋಡಿದ್ದೀನಿ. ಹೆಣ್ಣಾಗಿ ನನಗೆ ಸಿಗುವಷ್ಟು ಸುಖ ನನಗೆ ಗಂಡಾಗಿದ್ದಾಗ ಸಿಕ್ಕಿಲ್ಲ. ಹಾಗಾಗಿ ನಾನು ಹೆಣ್ಣಾಗಿಯೇ ಇರೋದಕ್ಕೆ ಇಷ್ಟಪಡ್ತೀನಿ ಅಂತ ಬಂಗಾಶ್ವನೇ ಹೇಳಿದ್ರು. ಇಂದ್ರ ತಥಾಸ್ತು ಅಂದ ಅನ್ನುವಲ್ಲಿಗೆ ಕಥೆ ಮುಗಿಯಿತು. ಒಂದು ಬಹಳ ವಿಚಿತ್ರವಾದ ಕತೆ, ಬಹಳ ಹಳೆಯ ಕತೆ, ಮಹಾಭಾರತದಲ್ಲಿ ಬಂದ ಕತೆ. ಅದು ಮಹಾಭಾರತವು ಅತ್ಯಂತ ಹಳೆಯ ಕತೆ ಅಂತ ಹೇಳುತ್ತೆ ಅದನ್ನು ಹೇಳುವಾಗ. ಅಂದರೆ ಹೆಣ್ಣುತನ ಗಂಡುತನ ಅಂತ ಎರಡನ್ನು ತೆಗೆದುಕೊಂಡಾಗ ಯಾವುದರಲ್ಲಿ ಸುಖ, ಯಾವುದರಲ್ಲಿ ಸೌಖ್ಯ, ಯಾವುದರಲ್ಲಿ ನೆಮ್ಮದಿ, ಯಾವುದರಲ್ಲಿ ತೃಪ್ತಿ ಅಂತ ನೋಡಿದಾಗ ಒಂದೊಂದು ಕಾಲ ಒಂದೊಂದು ಕಥೆ ಹೇಳುತ್ತೆ, ಒಂದೊಂದು ಅಭಿಪ್ರಾಯ ಹೇಳುತ್ತೆ, ಒಂದೊಂದು ದೇಶ ಒಂದೊಂದು ಅಭಿಪ್ರಾಯ ಹೇಳುತ್ತೆ. ಅಥವಾ ಒಬ್ಬೊಬ್ಬರು ಕೇಳಿದರೆ ಒಬ್ಬೊಬ್ಬರೊಂದು ಅಭಿಪ್ರಾಯ ಹೇಳ್ಬೋದು. ಹೆಣ್ಣಾಗಿ ಹುಟ್ಟಬಾರದು ಅನ್ನೋ ಮಾತುಗಳನ್ನೆಲ್ಲ ಎಷ್ಟೋ ಹಿಂದೆಲ್ಲ ಆಡ್ತಾ ಇದ್ದಿದ್ದನ್ನು ಕೇಳಿದ್ದೀವಿ. ಈ ಕಷ್ಟ ನೋಡಿದಾಗ, ಈ ಸಂಕಷ್ಟ ನೋಡಿದಾಗ ಹೆಣ್ಣಾಗಿ ಒಂದು ಹುಟ್ಟಬಾರದು, ಇವತ್ತಿಗೂ ಆ ರೀತಿಯ ಮಾತುಗಳು ಇದೆ, ಕೇಳಿದೆ. ಇನ್ನೊಂದು ಜನ್ಮ ಅಂತಿದ್ರೆ ಹೆಣ್ಣಾಗಲ್ಲ ಅನ್ನೋ ಕಾಲಗಳನ್ನು ನೋಡಿದ್ದೀವಿ ನಾವು. ಆದರೆ ನಿಜವಾಗಿ ಒಂದು ಸಮೃದ್ಧವಾದ ಸ್ವಸ್ಥವಾದ ಸಮಾಜ ಇದ್ದು, ಅಲ್ಲಿ ಹೆಣ್ಣಿಗೂ ಗಂಡಿಗೂ ಸಮಾನವಾದ ಸುಖೋಪಭೋಗಗಳೇ ಇದ್ದು, ಮತ್ತು ಗೌರವಗಳು ಎಲ್ಲವೂ ಇದ್ದು, ಅವಕಾಶಗಳು ಎಲ್ಲವೂ ಇದ್ದು, ಹಾಗೆ ಇದ್ದಾಗ ಯಾರ ಬದುಕು ಹೆಚ್ಚು ಸುಖಿಯಾಗಿರುತ್ತೆ ಅಂತ ಅಂದರೆ ಈ ಕಥೆ ಹೇಳುತ್ತೆ, ಹೆಣ್ಣೆ ಹೆಚ್ಚು ಸುಖಿ, ಗಂಡಿಗಿಂತ ಹೆಣ್ಣು ಹೆಚ್ಚು ಸುಖಿ. ಇದರಲ್ಲಿ ನಾನು ಅಮ್ಮನ ಬಗ್ಗೆ ಒಂದು ಲೇಖನ ಬರೆದದ್ದು ಕೂಡ ನನಗೂ ನೆನಪಾಯ್ತು. ಓ ಮನಸ್ಸೆ ಮ್ಯಾಗ್ಝಿನ್ಗೆ. ಅದಕ್ಕಿಂತ ಜಾಸ್ತಿ ನನಗೆ ಏನೋ ಇದಾಗಿದ್ದು ಅಂತಂದರೆ, ನಾವು ಇತ್ತೀಚೆಗೆಲ್ಲ ಈ ವರ್ಟಿಕಲ್ ಸೀರೀಸ್ಗಳು ನೋಡ್ತೀವಿ, ಮೈಕ್ರೋ ಡ್ರಾಮಾ. ಇದು ಒಂದು ಚೈನೀಸ್ ಸ್ಟೋರಿಗಳು, ಅದನ್ನು ಇಂಡಿಯಾದಲ್ಲಿ ಡಬ್ ಮಾಡೋದಿರ್ಬೋದು ಅಥವಾ ಅಡ್ಯಾಪ್ಟ್ ಮಾಡ್ಕೊಂಡು ಇಲ್ಲೇ ಶೂಟ್ ಮಾಡೋದೆಲ್ಲ.
ಅದರಲ್ಲಿ ಕ್ಷಣ ಕ್ಷಣಕ್ಕೆ ಟ್ವಿಸ್ಟ್ಗಳು ಬರ್ತಾ ಇರ್ತವೆ. ಬಟ್ ಅದರಲ್ಲಿ ಈ ಲೆವೆಲಿನ ಟ್ವಿಸ್ಟ್ ನಾನು ಯಾವುದ್ರಲ್ಲೂ ನೋಡಿಲ್ಲ. ಇಲ್ಲ, ವಿಪರೀತ ಟ್ವಿಸ್ಟ್ಗಳಿವೆ ಇದರಲ್ಲಿ. ಆದರೆ ಅಂದರೆ ಇದರಲ್ಲಿ ಪ್ರತಿ ಹೆಜ್ಜೆನೂ ಒಂದು ತಿರುವೆ. ಮತ್ತು ಇನ್ನೊಂದು ಮಜಾ ನನಗೆ ಯಾಕೆ ನಂಗೆ ಅದು ನೆನಪಾಯಿತು, ಮತ್ತು ಇನ್ನೊಂದು ಮುಖ್ಯವಾದನ್ನು ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮಲ್ಲೇ ಈ ಥರದ ಎಷ್ಟೋ ಕಥೆಗಳಿದೆ, ಮತ್ತು ಅದರಲ್ಲಿ ಟ್ವಿಸ್ಟ್ಗಳಿಗೆ ಟ್ವಿಸ್ಟು ಇದೆ, ಮತ್ತು ಸಂದೇಶವೂ ಇದೆ, ಮತ್ತು ಮನಸ್ಸಿಗೆ ನಾಟುವಂಥ ವಿಚಾರಗಳು ಎಷ್ಟೋ ಇದೆ. ನಾವು ಮರ್ತಿದ್ದೀವಿ ಅಷ್ಟೇ. ಗಣಿಗಾರಿಕೆ ಮಾಡಿಲ್ಲ ಅಷ್ಟೇ ನಾವು. ನಿಜ. ಥ್ಯಾಂಕ್ ಯು. ಈ ಒಂದು ಏನು ರತ್ನವನ್ನು ಗಣಿಗಾರಿಕೆ ಮಾಡಿ ನಮಗೆ ಹೊರತಂದು ಕೊಟ್ಟಿದ್ದಕ್ಕೆ, ಪ್ರತಿ ಸಂಚಿಕೆಯಲ್ಲೂ ಈ ರೀತಿಯ ಮುತ್ತು ರತ್ನಗಳನ್ನು ನಮಗಾಗಿ ಕೊಡ್ತಾ ಇರುವಂತಹ ಜಗದೀಶ್ ಶರ್ಮಾ ಸಂಪ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಖನಿಜ ನಿಮ್ಮ ಮುಂದೆ ತರೋದಕ್ಕೆ ಕಾಯ್ತಾ ಇರ್ತೀವಿ. ನಮಸ್ಕಾರ.